ದಿವಸ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕಂದಾಯ ಸಚಿವರು ಆದಂತ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಮ್ಮ ಗುರುಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು 75ನೇ ವರ್ಷದ ಅಮೃತ ಮಹೋತ್ಸವದ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿವಸ ನಾವು ಸರಳವಾಗಿ ಆಚರಿಸಲು ಮಾನ್ಯ ಉಪಮುಖ್ಯಮಂತ್ರಿಯಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ಜನಗಳಿಗೆ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಏಕೆಂದ್ರೆ ತೀವ್ರ ಬರಗಾಲದಿಂದ ಕರ್ನಾಟಕ ರಾಜ್ಯದಲ್ಲಿ ಜನಗಳಿಗೆ ಜಾನುವಾರುಗಳಿಗೆ ತುಂಬಾ ನೀರಿನ ಸಮಸ್ಯೆ ಆಗಿದೆ. ರೈತರುಗಳಿಗೆ ವ್ಯವಸಾಯ ಮಾಡೋದಕ್ಕೂ ಕುಡಿಯೋದಕ್ಕೂ ನೀರಿಲ್ಲ. ಆ ಕಾರಣಕ್ಕಾಗಿನೇ ನನ್ನ ಹುಟ್ಟುಹಬ್ಬವನ್ನು ನಾನು ಆಚರಿಸುವುದಿಲ್ಲ ಮತ್ತು ನನ್ನ ಅಭಿಮಾನಿಗಳು ಹಿತೈಷಿಗಳು ಯಾರೂ ಸಹ ಆಚರಿಸಬಾರದೆಂದು ತಿಳಿಸಿದ್ದಾರೆ. ನಾನು ಈ ಕಾರಣಕ್ಕಾಗಿನೇ ನಾನು ನಿಮಗೆ ಸಿಗೋದಿಲ್ಲ ಅಂತೇಳಿ ಅವರು ಹೊರದೇಶಕ್ಕೆ ಈ ಸುಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬರಗಾಲ ಇರೋದ್ರಿಂದ ನಾನು ಕಾಣಿಸ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಹೊರಗಡೆ ಹೋಗಿದ್ದಾರೆ. ದೇವರು ಈ ಜಿಲ್ಲೆಯ ಈ ರಾಜ್ಯದ ಎಲ್ಲ ಸಮುದಾಯಗಳ ಒಂದು ಆಸೆಯಂತೆ ದಿವಂಗತ ಎಚ್.ಎಂ. ಗಂಗಾಧರಯ್ಯನವರು ಗಂಗಮಾಳಮ್ಮರವರ ಸುಪುತ್ರರು ಅವರ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಅವರಿಗೆ ಈ ರಾಜ್ಯದಲ್ಲಿ ಇನ್ನಷ್ಟು ಸೇವೆ ಮಾಡೋದಕ್ಕೆ ತುಮಕೂರು ಜಿಲ್ಲೆಯನ್ನ ಇನ್ನಷ್ಟು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಭಿವೃದ್ಧಿ ಪಥಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ದೇವರು ಇನ್ನ ಹೆಚ್ಚಿನ ಶಕ್ತಿ ಆಯುರಾರೋಗ್ಯ ಕೊಟ್ಟು ಅವರು ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನಾವು ಅರ್ತಿಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಆದಂತ ಪರಮೇಶ್ವರ್ ಅವರಿಗೆ ನಾವು ಎಲ್ಲಾ ನಿರ್ದೇಶಕರು ಈ ದಿವಸ ಆಶಿಸ್ತಾ ಇದ್ದೀವಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಾನು ತುಮಕೂರು ಜಿಲ್ಲಾ ಕಾಂಗ್ರೆಸ್ SCCL ಅಧ್ಯಕ್ಷರು ಮತ್ತೆ ಅರ್ತಿಪತ್ತಿನ ಸಹಕಾರ ಸಂಘದ ನಿರ್ದೇಶಕರು ವಕೀಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ನಾಡಿನಾದ್ಯಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡ್ತಾ ಇದೀವಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ತುಮಕೂರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು, ಇವರ ಸೇವೆ ಅಮೋಘವಾಗಿದೆ. ಇವರು ಮಾಡಿರ್ತಕ್ಕಂಥ ಸೇವೆ ಎಲ್ಲ ಜನಾಂಗದ ತುಮಕೂರು ಜಿಲ್ಲೆಯ ಒಳಿತಿಗೋಸ್ಕರ, ದೀನದಲಿತರ ಒಳಿತಿಗೋಸ್ಕರ ಕಾಯವಾರ್ಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತು ಅವ್ರನ್ನ ಜ್ಞಾಪಿಸ್ಕೊಂತಾ ಇದೀವಿ. ಹಾಗೆ ದೇವರು ಅವರ ಆರೋಗ್ಯವನ್ನ, ಐಶ್ವರ್ಯವನ್ನ ಅಂತಸ್ತು ಕೊಡ್ಲಿ, ಮತ್ತೆ ಅವರ ಕುಟುಂಬಕ್ಕೂ ಸಹ ಒಳ್ಳೆ ಜೀವನವನ್ನು ಕೊಡ್ಲಿ ಅಂತ ಹೇಳ್ಬಿಟ್ಟು ಆ ಪರಮಾತ್ಮನಲ್ಲಿ ನೆನಪು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂತಾ ಇದ್ದೀನಿ. ಅವ್ರ ಸೇವೆ ಅಮೋಘವಾಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ದೀನದಲಿತರಿಗೆ ಸಾಕಷ್ಟು ಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಲಿ ಅಂತ ಪ್ರಾರ್ಥಿಸಿಕೊಂಡು ಇವತ್ತು ಅವರ ಜನ್ಮದಿನಾಚರಣೆ ಪ್ರಯುಕ್ತ ದೇವರು ಅವ್ರ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇವತ್ತು ಬೇಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.